ಎಲ್ರಿಗೂ ನಮಸ್ತೆ. ನಾನಿವತ್ತು ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ. ಮಳೆಗಾಲಕ್ಕೆ ತುಂಬ ಆರೋಗ್ಯಕರವಂಥ ಸಾಂಬಾರು ಅಂತಲೇ ಹೇಳ್ಬೋದು. ಶೀತ, ನೆಗಡಿ, ಜ್ವರ, ಕೆಮ್ಮು ಯಾವುದೇ ಇರಲಿ, ನಾವು ಮಾಡ್ತಿದ್ದಂಗೆ ಕುದೀತಿದ್ದಂಗೆ ಕಾಳು ಹಾಕಕ್ಕೆ ಮೊದಲೇ ಒಂದು ಕಪ್ಪು ಕುಡಿಯೋಕ್ಕೆ ಕೊಡ್ತೀವಿ ನಾವು ಮಳೆಗಾಲದಲ್ಲಿ. ಅಷ್ಟು ಆರೋಗ್ಯಕರ ಸಾಂಬಾರು, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಮಜ್ಜಿಗೆ ಬೇರೆ ನಾವು ಭೂಲೋಕದ ಅಮೃತ ಅಂತಲೇ ಹೇಳ್ತೀವಿ. ಇವಾಗ ನಾನು ಇವತ್ತು ತಾನೇ ಕಡಿದ್ರೆ ಒಂದು ಮಜ್ಜಿಗೆ ನಾನು ತೊಗೊತಾ ಇದ್ದೀನಿ. ನಾವು ಏನು ಮಜ್ಜಿಗೆ ಕಡಿತೀವೋ ಅವತ್ತು ನಾವು ಮಜ್ಜಿಗೆ ಸಾರು ಮಾಡ್ತೀವಿ. ವಾರಕ್ಕೆ 2-3 ಸಲ ಕಡಿತೀವಿ. ಅದಕ್ಕೆ ಇಲ್ಲಿ ಒಂದು ಖಾರಕ್ಕೆ ತಕ್ಕಂಗೆ ಒಂದು 8 ಹಸಿರು ಮೆಣಸಿನ್ಕಾಯಿ ಇದೆ, ದಪ್ಪ ಕಟ್ ಮಾಡಿರೋದು. ಒಂದು ದೊಡ್ಡ 2 ಗಡ್ಡೆ ಈರುಳ್ಳಿ, ಕರಿಬೇವು, ಮತ್ತು ಇಲ್ಲಿ ಕಡಲೆಕಾಳು ಬದಲಾಗಿ ಹುರುಳಿಕಾಳು, ಅವರೆಕಾಳು ಇದ್ದರೆ ಯಾವುದೇ ಕಾಳು ನಡೆಯುತ್ತೆ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇದೆ. ಇವಾಗ ಕಡಲೆಕಾಳು ಹುರ್ಕೊಂಬಿಡೋಣ. ಇವಾಗ ತುಂಬ ಏನು ಹುರಿಯೋದು ಬೇಡ, ಈ ಲೆವೆಲಿಗೆ ಹುರಿದಿದ್ದೀನಿ. ಇದೇ ಬಾಣಲೆಗೆ ನಾವು ಕಡಲೆಕಾಳನ್ನು ಹುರ್ಕೊಂಬಿಡೋಣ. ಇವಾಗ ಹುರಿದಿದೆ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ಬಿಟ್ರೆ ಈ ಥರ ಎಲ್ಲ ಕಡಲೆ ಥರ ನೋಡಿ, ಒಂದು ವಾತಾವರಣದ ಮಳೆಗಾಲದಾಗ ಈ ಥರ ಬಾಯಿ ಬಿಡುತ್ತೆ ಕಡಲೆಕಾಳು. ಹಾಗೇನೆ ಹುರ್ಕೊಂಡು ತಿನ್ನುವ. ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಬಿಟ್ಟು ಅಷ್ಟು ಚೆನ್ನಾಗಿ ಹುರಿದಿದೆ, ಸಾಕು, ತೆಕ್ಕೊಂಬಿಡೋಣ. ಇವಾಗ ಕಡಲೆಕಾಳು ಹುರಿದಾಗಿದೆ. ಇವಾಗ ಜಾರಿಗೆ ಒಂದೊಂದಾಗಿ ಹಾಕ್ಕೊಂಬಿಡೋಣ. ಹುರಿದಿರೋ ಹಸಿರು ಮೆಣಸಿನ್ಕಾಯಿ, ಮತ್ತು ಇಲ್ಲಿ ನಾವು ಸ್ವಲ್ಪ ಕಡಲೆಬೇಳೆ, ಅಕ್ಕಿ, ತೊಗರಿಬೇಳೆನೂ ಹಾಕ್ಬೋದು. ತೊಗರಿಬೇಳೆನೂ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಅಕ್ಕಿ ಹಾಕಿದ್ದೀನಿ ಅದ್ರ ಜೊತೆಗೆ. ನಮ್ಮ ಮಜ್ಜಿಗೆ ತುಂಬಾ ಗಟ್ಟಿ ಇರುತ್ತಲ್ವ, ಸಾಕಿಷ್ಟು. ಇವಾಗ ಸ್ವಲ್ಪ ಇದು ಬೆಳ್ಳುಳ್ಳಿ, ಒಂದು 8-10-12 ಕಾಳು ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ 1 ಸ್ಪೂನು. ಜೀರಿಗೆ ನಾವು ಅರಿಶಿನ ಪುಡಿ ಹಾಕಿದೆ, ನಮಗೆ ಔಷಧದ ಥರ. ಕಾಳು ಮೆಣಸು ಈ ಒಂದು ಮಳೆ ವಾತಾವರಣಕ್ಕೆ ಕುಡಿದ್ರೇ ತುಂಬ ಹಗುರ ಆಗೋದು, ಗಂಟಲು ಒಣಕ್ಕಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ರುಬ್ಕೊಂಬಿಡೋಣ. ಎಲ್ಲ ಹಾಕಿದ್ದೀನಿ. ಕಾಯಿ ಆಪ್ಷನಲ್ಲು, ಮಜ್ಜಿಗೆ ಸಾರಿಗೆ ಹಾಕಿರೂ ಚೆನ್ನಾಗಾಗ್ತದೆ, ಚೆನ್ನಾಗಾಗುತ್ತೆ ಸಾಂಬಾರು. ಹಾಕ್ತಾ ಇದ್ರೂ ಚೆನ್ನಾಗುತ್ತೆ. ನಾನು ಸ್ವಲ್ಪ 1 ಟೀ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬ ಸಾರು ನಮಗೆ ಮಜ್ಜಿಗೆ ಕಡಿಮೆ ಇದೆ ಅನ್ನೋದಾದರೆ ಕಾಯಿ ಜಾಸ್ತಿ ಉಪಯೋಗಿಸ್ತಾರೆ, ಇಲ್ಲ ಅಂದರೆ ಕಾಯೇ ಹಾಕಲ್ಲ, ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಟೀ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಖಾರ ಮಾತ್ರ ನೈಸಾಗಿ ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ಮಜ್ಜಿಗೆನ ಹಾಕ್ಕೊಂಬಿಡೋಣ. ನಾವು ಯಾವ ಪಾತ್ರೆಗೆ ಮಾಡ್ತೀವೋ ಅದೇ ಪಾತ್ರೆಗೆ ಮಜ್ಜಿಗೆ ಹಾಕ್ಕೊಂಬಿಡೋಣ. ಮಜ್ಜಿಗೆ ಹಾಕೋಣ. ನಾವು ಒಗ್ಗರಣೆ ಹಾಕಿನೂ ಇಡ್ಬೋದು, ಹೀಗೂ ಮಾಡ್ಬೋದು. ನಾನಿಲ್ಲಿ ರುಬ್ಬಿರೋ ಖಾರ ಹಾಕ್ಕೊಂಬಿಡ್ತಾಯಿ. ಉಪ್ಪು ಹಾಕೋಣ. ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ಇದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ, ಕುದೀಲಿ. ಇವಾಗ ಕುದೀತಾ ಇದೆ. ಇದು 3-4 ನಿಮಿಷ ಕುದಿಬೇಕು. ನಾವು ಅಕ್ಕಿ ಮತ್ತು ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ಕುದ್ರೆ ತುಂಬ ಟೇಸ್ಟ್ ಬರುತ್ತೆ. ಇನ್ನೊಂದು 1-2 ನಿಮಿಷ ಕುದೀಲಿ ಇದು. ಇವಾಗ ಚೆನ್ನಾಗಿ ಕುದ್ದಿದೆ. 3-4 ನಿಮಿಷ ತೊಳೆದಿರೋ ಕಡಲೆಕಾಳನ್ನು ಹಾಕ್ಕೊಂಬಿಟ್ಟು ಒಂದು ಒಗ್ಗರಣೆ ಮಾಡಿಬಿಡೋಣ. ಇದಕ್ಕೆ ಒಗ್ಗರಣೆಗೆ ಬೆಣ್ಣೆನೇ ಹಾಕ್ತಾಯಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಲಿ. ನನಗೆ ಬೆಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಅವತ್ತು ಕರಗಿದ್ರೆ ಬೆಣ್ಣೆ ಆದರೆ ತುಂಬ ಫ್ರೆಶ್ ಇರುತ್ತಲ್ಲ, ತುಂಬಾ ಟೇಸ್ಟು. ಸ್ವಲ್ಪ ಬೆಣ್ಣೆ ಕರಗಿದೆ. ಸ್ವಲ್ಪ ಸಾಸಿವೆ, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಸಾಸಿವೆ ಹಾಕ್ಕೊಂಬಿಟ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಸಾಸಿವೆ ನಮಗೆ ಸ್ವಲ್ಪ ಸಿಡಿದೆ. ಬೆಣ್ಣೆ ಇಲ್ಲ ಅಂದರೆ ಎಣ್ಣೆಗೂ ಬರುತ್ತೆ. ಫ್ರೆಶ್ ಬೆಣ್ಣೆ ಇರೋದ್ರಿಂದ ಬೆಣ್ಣೆ ಹಾಕಿ ಒಗ್ಗರಣೆ ಹಾಕಿರೋ ಸಾರು ತುಂಬಾ ಟೇಸ್ಟ್ ಆಗುತ್ತೆ. ಈಗ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗು ಮತ್ತು ಈರುಳ್ಳಿ, ದಪ್ಪ ಕಟ್ ಮಾಡಿರೋ ಈರುಳ್ಳಿ. ದಪ್ಪ ಕಟ್ ಮಾಡಿದರೆ ನಮಗೆ ಇದನ್ನು ನೆನೆಸ್ಕೊಳ್ಳೋಕ್ಕೆ ಸಿಗುತ್ತೆ. ಹಾಗಾಗಿ ದಪ್ಪ ಕಟ್ ಮಾಡಿದ್ದೀನಿ. 1-2-3 ಎಸಳು ಕರಿಬೇವು, ಫ್ರೆಶ್ ಕರಿಬೇವು ಅಂತೂ ತುಂಬ ಟೇಸ್ಟ್ ಕೊಡುತ್ತೆ. ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೇನೆ. ಇವಾಗ ಫ್ರೈ ಆಗಿದೆ. ಈ ಲೆವೆಲ್ಲಿಗೆ ತುಂಬ ಫ್ರೈ ಮಾಡೋದು ಬೇಡ. ಕಡಲೆಕಾಳು ತುಂಬ ಬೇಯಿಸೋದು ಬೇಡ. ಕುದಿಯೋ ಸಾರಿಗೆ ಹಾಕಿ ಇಳಿಸಿದ್ರೂ ಬರುತ್ತೆ. ಇವಾಗ ಒಗ್ಗರಣೆನೂ ರೆಡಿಯಾಗಿದೆ, ಹಾಕ್ಕೊಂಬಿಡೋಣ. ಇವಾಗ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ದೀನಿ, ಸಾಕು. ಇದು ಗ್ಯಾಸ್ ಆಫ್ ಮಾಡಿಬಿಡೋಣ. ತುಂಬ ಕಾಳು ಬೇಯಬಾರ್ದು, ಸ್ವಲ್ಪ ಅರ್ಧ ಬೆಂದರೆ ತಿನ್ನೋದಕ್ಕೆ, ನೆಂಚ್ಕೊಳಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ನಾನು ಈರುಳ್ಳಿನೂ ಪೂರ್ತಿ ಹಾಗೆ ಫ್ರೈ ಮಾಡಿಲ್ಲ, ಸಾಕು. ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಮುದ್ದೆ ಜೊತೆಗೇ ಸರ್ವ್ ಮಾಡ್ಕೊಂಬಿಡೋಣ.
ನೋಡಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ. ತೆಳ್ಳಗೆ ಇದಕ್ಕಿಂತ ತೆಳ್ಳ ಬೇಕಾದ್ರೆ ಮಾಡ್ಕೋಬೋದು. ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗುತ್ತೆ. ನೋಡಿ ನಾನು ಸ್ವಲ್ಪ ಗಟ್ಟಿಗೆನೇ ಮಾಡಿದೆ. ನಮ್ಮ ಮನೇಲಿ ರೊಟ್ಟಿ ಇರುತ್ತೆ, ರೊಟ್ಟಿಗೂ ತಿನ್ನೋಕ್ಕೆ ಬರುತ್ತೆ ಅಂತ. ನೋಡಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ. ಮಜ್ಜಿಗೆ ಸಾರು ಅಂದರೆ ಯಾರಿಗಾದರೂ ತುಂಬಾ ಇಷ್ಟ. ಮಾಡ್ತೀವಿ ಅಂದಾಗಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಅದ್ಭುತ ಟೇಸ್ಟು, ಆರೋಗ್ಯವಾಗೂ ಇರುತ್ತೆ. ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ, ಅರಿಶಿನ ಪುಡಿ ಎಲ್ಲ ಹಾಕೋದ್ರಿಂದ ಔಷಧಿಯಾಗಿ ಕೆಲಸ ಮಾಡುತ್ತಿದ್ದು. ಮಳೆಗಾಲದಲ್ಲಂತೂ ಒಂದೊಂದು ಲೋಟ ಮೊದಲೇ ಕಾಳು ಒಗ್ಗರಣೆ ಹಾಕೋಕ್ಕೆ ಮೊದಲೇ ಕುಡಿತೀವಿ ನಾವು ಒಂದೊಂದು ಲೋಟ. ಹಾಗಾಗಿ ಇಲ್ಲಿ ಕಡಲೆಕಾಳು, ಇದಕ್ಕೆ ಯಾವ್ದಾರ ಕಾಳು, ಹುರುಳಿಕಾಳು ಅಂತೂ ತುಂಬಾ ಸಿಟ್ಟಾಗುತ್ತೆ. ಹಾಗಾಗಿ ಇಲ್ಲಿ ನಾನು ಕಡಲೆಕಾಳು ಹಾಕಿದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬ ಫ್ರೈ ಮಾಡಬಾರ್ದು. ಕಾಳು ಅಷ್ಟೇ ಒಂದೇ ಕುದಿ ಬೇಯಿಸ್ಬಿಟ್ಟು ಹಾಗೆ ಇಳಿಸ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ಊಟ ಮಾಡ್ತಾಯಿದ್ರೆ ತುಂಬಾ ಅದ್ಭುತ ಸಫಿಸಿಯೆಂಟ್ ಊಟ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.